ನಮಸ್ಕಾರ ಎಲ್ರಿಗೂ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನಾವು ಬೆಳಗ್ಗೆನೇ ಎಲ್ಲಿ ಹೊರಟಿದ್ದೀವಪ್ಪ ಅಂತಂದರೆ, ಬೆಳಗ್ಗೆ 5:30 ಆಗಿತ್ತು ನಾವು ಚಿಕ್ಕನಾಯಕನಹಳ್ಳಿಯಿಂದ ಹೊರಟಾಗ. ನಾವು ಹೋಗಿದ್ದು ಮಾಡಾಳ್ ಸ್ವರ್ಣಗೌರಿ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ನಾವು ಬೆಳಗ್ಗೆ 5:30ಗೆ ಹೊರಟ್ವಿ. ನಾವು ಕಾಮನಾಗಿ ಪ್ರತಿ ಸಲನೂ ಹಂದಿನಕೆರೆ ರೋಡಲ್ಲೇ ಹೋಗ್ತಾ ಇದ್ವಿ. ಆದರೆ ನಮ್ಮನೆಯವರು ಈ ಸಲ ಈ ರೋಡ್ ಚೆನ್ನಾಗಿದೆ ಅಂತೇಳಿ ಹುಳಿಯಾರ್ ರೂಟಲ್ಲಿ ಕರ್ಕೊಂಡ್ಬಂದರು. ಹುಳಿಯಾರಿಂದ ಬಾಣವಾರ ರೋಡ್ ಇದೆಯಲ್ಲ, ಹೈವೇ ಇದೆಯಲ್ಲ, ಅಲ್ಲಿಂದ ಲೆಫ್ಟಿಗೆ ಹೋದರೆ ಮಾಡಾಳ್ಗೆ ಒಂದೇ ರೋಡು ಹತ್ತಿರ ಆಗುತ್ತೆ. ಅಲ್ಲಿಂದ ದೊಡ್ಡಣ್ಣಗೆರೆ ಬೊಮ್ಮೆನಹಳ್ಳಿ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು. ತುಂಬ ಚೆನ್ನಾಗಿದೆ ರೋಡು, ಯಾವುದೇ ಗುಂಡಿಗಳು ಯಾವುದೂ ಇಲ್ಲ, ಚೆನ್ನಾಗಿದೆ. ಒಂದು 10 ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ಬೋದು, ಬಟ್ ರೋಡ್ ಚೆನ್ನಾಗಿದೆ ಅಂತೇಳಿ ನಮ್ಮನೆಯವ್ರು ಇಲ್ಲೇ ಕರ್ಕೊಂಡು ಬಂದರು. ಬೆಳಗ್ಗೆ 5:30ಗೆ ಹೊರಟ್ವಿ, ನೋಡಿ ಬಂದ್ವಿ. ಮಾಡಾಳ್ ತಲುಪಿದಾಗ ನಾವು ಸುಮಾರು ಒಂದು 6:30 ಆಗಿತ್ತು ಅನಿಸುತ್ತೆ. 6:20 ಆಗಿತ್ತು ಅನಿಸುತ್ತೆ. ಫುಲ್ ಖಾಲಿ ಅನ್ನಿಸ್ತಿತ್ತು. ಮೇನ್ ರೋಡಲ್ಲಿ ನೋಡಿದಾಗ ನೋಡಿ ಒಬ್ಬರು ಸ್ವಲ್ಪ ಅಷ್ಟು ಕ್ರೌಡ್ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಗಾಡಿಗಳು ಅಷ್ಟೇ ಅಷ್ಟೊಂದೇನು ಕಾಣಿಸ್ತಾ ಇರಲಿಲ್ಲ. ನಾವು ಪರವಾಗಿಲ್ವಪ್ಪ, ಬೇಗ ದರ್ಶನ ಆಗೋಗುತ್ತೆ, ಬೇಗನೆ ಬಂದಿದ್ದೀವಿ ಅಂತೇಳಿ ಅಂದ್ಕೊಂಡು ನಾವು ದರ್ಶನಕ್ಕೆ ಹೋಗೋಣ ಅಂತಂದ್ವಿ. ಅಮ್ಮ ಹಣ್ಣುಕಾಯಿ ತೊಗೊಂಡೋಗೋಣ ಅಂತಂದರು. ಹಣ್ಣುಕಾಯಿ ತೊಗೊಂಡೋಗೋಣ ಅಂತೇಳಿ ಅಲ್ಲಿಗೆ ಹೋಗಿ ಹಣ್ಣುಕಾಯಿ ಎಲ್ಲ ತೊಗೊಂಡ್ವಿ. ಅಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು. ಕರ್ಪೂರ ಎಲ್ಲ ತೊಗೋಬೇಕಿತ್ತು, ಮುಂದೆ ತಗೊಳ್ಳೋಣ ಅಂದ್ಕೊಂಡ್ವಿ. ಅಮ್ಮ ಇಲ್ಲೇ ತೊಗೊಳ್ಳೋಣ ಅಂದ್ಕೊಂಡ್ರಲ್ಲ, ಅಲ್ಲಿಗೆ ಇಲ್ಲೇ ತೊಗೊಂಡು ನಾವು ಹೊರಟ್ವಿ. ಅಲ್ಲಿ ನೋಡಿದ್ರೆ ಕ್ಯೂನಲ್ಲೂ ಅಷ್ಟೇ ಪೂರ್ತಿ ಎಲ್ಲ ಖಾಲಿ ಇತ್ತು. ನಾವು ಲಾಸ್ಟ್ ಟೈಮು ಸ್ವಲ್ಪ ಬೇಗನೆ ಬಂದಿದ್ವಿ, ಅದ್ರ ಲಾಸ್ಟ್ ಟೈಮ್ ಹೋದಾಗ ಫುಲ್ಲು ರೋಡ್ವರೆಗೂ ಕ್ಯೂ ನಿಂತಿದ್ರು. ಹಂಗಾಗಿ ಹೋದ ವರ್ಷದಿಂದ ನಾವು ಬೆಳಗ್ಗೆನೇ ಹೊರಟ್ಬಿಡ್ತೀವಿ. ನೋಡಿ ಖಾಲಿ ಇದೆ ಅಂತ ಅಂದ್ಕೊಂಡು ಖುಷಿಯಾಗಿ ಬಂದ್ವಿ. ಅಂದರೆ ಅಷ್ಟು ಏನು ಕ್ರೌಡ್ ಇರಲಿಲ್ಲ. ನೋಡಿ ಒಂದು 2 ಲೈನ್ಸ್ ಏನೋ ಫುಲ್ ಕಂಪ್ಲೀಟ್ ಆಗೋಗಿತ್ತು ಅಷ್ಟರಲ್ಲೇ, 6:30 ಅಷ್ಟರಲ್ಲೇ. ಲಾಸ್ಟ್ ಟೈಮು ಇನ್ನೂ ಸ್ವಲ್ಪ ಬೇಗನೆ ತಲುಪಿದ್ವಿ. ಆವಾಗ ಒಂದು ಲೈನಲ್ಲೂ ಜನನೇ ಇರಲಿಲ್ಲ, ಅಷ್ಟು ಫ್ರೀ ಇತ್ತು. ಒಂದು 10 ಮಿನಿಟ್ಸ್ಗೆಲ್ಲ ದರ್ಶನ ಆಗೋಗಿತ್ತು. ಬಟ್ ಈ ಸಲ ಸಂಡೇ ಆಗಿರೋದ್ರಿಂದನೋ ಏನೋ ತುಂಬ ಜನ ಇದ್ದರು. ಒಂದು 2 ಲೈನ್ 3 ಲೈನ್ ಅಷ್ಟು ಕಂಪ್ಲೀಟ್ ಆಗೋಗಿತ್ತು ಜನಗಳು. ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರಲ್ಲಿ ಆಗೋಗುತ್ತೆ ಅಂತ ಅಂದ್ಕೊಂಡು ನಾವು ಸಹ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನೋಡಿ ಕರ್ಪೂರದ್ದು ಹೊಗೆ ಎಲ್ಲ ಹೆಂಗೆ ಹೋಗ್ತಾ ಇದೆ ಅಂತ. ಅಷ್ಟು ಬೇಗ ಅಷ್ಟು ಕ್ರೌಡ್ ಆಗೋಗಿತ್ತು ಭಾನುವಾರ ಆಗಿರೋದ್ರಿಂದ. ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಒಂದು ಹಾಫ್ ಆನ್ ಅವರು, ಒಂದು 3/4 ಗಂಟೆನೇ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ ಅಲ್ಲಿ ಕ್ಯೂನಲ್ಲಿ. ಅಲ್ಲಿ ಸುತ್ತಿ ಬರೋ ಅಷ್ಟರೊಳಗೇ 10 ಮಿನಿಟ್ಸ್ ಆಗೋಗುತ್ತೆ. ಸುತ್ತಿ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಅಲ್ಲಿ ಏನೋ ಒಳಗಡೆ ಪೂಜೆ ನಡೀತಾ ಇತ್ತು ಅನಿಸುತ್ತೆ. ಮತ್ತು ಆ ಊರವ್ರಿಗೆ 9 ಗಂಟೆವರೆಗೂ ಬಿಡೋಕ್ಕೆ ಅವಕಾಶ ಇರೋದ್ರಿಂದನೋ ಏನೋ ನಮಗೆ ಬಿಡಲಿಲ್ಲ ಬೇಗ ಕ್ಯೂನಲ್ಲಿರೋರ್ಗೆ. ಒಂದು ಸ್ವಲ್ಪ ಹೊತ್ತು ಕಾದ್ವಿ, ಒಂದು 3/4 ಗಂಟೆ ಕಾದ್ವಿ ಅನಿಸುತ್ತೆ. ಆಮೇಲೆ ಒಳಗಡೆ ಬಿಟ್ಟರು. ನಾವು ಕೂಡ ಹೋದ್ವಿ. ಇಲ್ಲಿ ಮಡ್ಲಕ್ಕಿ ಎಲ್ಲ ತೊಗೊಳ್ತಾ ಇದ್ರು, ಅಲ್ಲಿ ಕೊಟ್ಟು ನಾವು ಕೂಡ ಹೋದ್ವಿ. ಒಳಗಡೆ ಹೋಗ್ತಾ ಒಳಗಡೆನೂ ಜಾಸ್ತಿ ರಶ್ ಇತ್ತು. ಫೋಟೋ ತೆಗಿಯೋಕ್ಕೆ ಅವಕಾಶ ಇರಲಿಲ್ಲ, ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು. ಆದರೂ ಕೆಲವರು ತೆಗಿತಾಯಿದ್ರು, ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಇದು ಓಲ್ಡ್ ಫೋಟೋ ನನ್ನ ಹತ್ರ ಇದ್ದಿದ್ದನ್ನು ಹಾಕಿದ್ದೀನಿ ಅಷ್ಟೇ. ಹಾಕಿದರೂ ಕೂಡ ಫೋಟೋ ತೆಗಿಯೋದು ತಪ್ಪಲ್ವ, ಹಾಗಾಗಿ ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದು, ಅಲ್ಲಿ ಮುಖ್ಯವಾಗಿ ಸ್ವರ್ಣಗೌರಿಗೆ ಇಷ್ಟವಾದ್ದು ಅಂದರೆ ಕರ್ಪೂರ ಅಲ್ವಾ. ಏನಾದರೂ ಅಂದ್ಕೊಂಡು ನಾವು ಕರ್ಪೂರನ ಅರ್ಪಿಸಿದ್ರೆ ಅದು ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ನಾನು ಕೂಡ ಹೊರಗಡೆ ಬಂದು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಚೆ ಬಂದು ಕರ್ಪೂರನ ಹಾಕಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ತುಂಬ ಜನ ಕರ್ಪೂರ ಹಾಕೋಕ್ಕೂ ಕೂಡ ತುಂಬ ರಶ್ ಇತ್ತು. ಅಷ್ಟು ಜನ ಅಷ್ಟು ಬೇಗನೆ ಬಂದುಬಿಟ್ಟಿದ್ರು. ಎಲ್ಲ ಕರ್ಪೂರ ಎಲ್ಲ ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿ, ಈ ಕಡೆ ಸ್ವಲ್ಪ ಜಾಗ ಇದೆಯಲ್ಲ, ಈ ಕಡೆ ಒಂದು ದೇವಸ್ಥಾನ ಇದೆಯಲ್ಲ ಎದುರುಗಡೆ, ಅಲ್ಲಿ ಬಂದು ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಆಲೇ ನಾವು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು 10 ಮಿನಿಟ್ಸಲ್ಲಿ ತುಂಬ ಜನ ಇನ್ನೂ ಜಾಸ್ತಿ ಆಗೋಗ್ಬಿಟ್ಟಿದ್ರು. ಕ್ಯೂನಲ್ಲಿ ನಾವು ಬಂದಾಗ ಒಂದು 2 ಲೈನ್ ಏನೋ ನಿಂತಿದ್ರು. ಮತ್ತೆ ನೋಡೋ ಅಷ್ಟರಲ್ಲಿ ನೋಡಿ ಎಷ್ಟು ಜನ ಫುಲ್ ಅದು ಕ್ಯೂ ಸಿಸ್ಟಮಲ್ಲಿ ಎಷ್ಟು ಇದಿದೆಯೋ ಅದೆಲ್ಲ ಕಂಪ್ಲೀಟ್ ಆಗೋಗಿತ್ತು. ಅಷ್ಟು ಜನ ಆಗೋಗ್ಬಿಟ್ಟಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರು ಇನ್ನೂ ಲೇಟ್ ಆಗ್ತಿತ್ತು. ನಾವೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಈ ಕಡೆ ಹೊರಗಡೆ ಬರೋಕ್ಕೆ ಈ ಕಡೆಯಿಂದ ದಾರಿ ಮಾಡಿದ್ದಾರೆ, ನಾವು ಆ ಕಡೆಯಿಂದನೇ ಬಂದ್ವಿ. ಈ ಕಡೆ ಕಲ್ಯಾಣಿಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ಆ ಕಡೆ ನೋಡಿದ್ರೆ ಎಲ್ಲ ಫುಲ್ ಎಲ್ಲ ಅಂಗಡಿಗಳೆಲ್ಲ ಇತ್ತು. ಅಷ್ಟು ಬೇಗನೆ ಓಪನ್ ಆಗೋಗಿತ್ತು ಅಂಗಡಿಗಳೆಲ್ಲ. ಹೆಣ್ಮಕ್ಳಿಗೆ ಕೇಳಬೇಕಾ ಫಸ್ಟೇ, ಶಾಪಿಂಗ್ ಅಂದರೆ ಪ್ರಿಯವಾದ್ದು. ಹಂಗೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಅಂಗಡಿಗಳಲ್ಲಿ ಏನೇನೋ ಪರ್ಚೇಸ್ ಮಾಡೋಕ್ಕೆ ಅಂತೇಳಿ ನೋಡ್ತಾಯಿದ್ರು. ಅಷ್ಟು ಬೇಗ ಎಲ್ಲ ಅಂಗಡಿಗಳೂ ಆಲ್ಮೋಸ್ಟ್ ಎಲ್ಲ ಓಪನ್ ಆಗ್ತಾನೇ ಇತ್ತು. ಒಂದೊಂದಾಗಿ ಎಲ್ಲ ಆಲ್ಮೋಸ್ಟ್ ಆಗಿತ್ತು ಓಪನ್ನು. ಅಲ್ಲಿ ಪ್ರತಿ ಸಲ ನೋಡಿದ್ರೆ ಅಲ್ಲಿ ಎಲ್ಲ ಜಾತ್ರೆಗಿಂತ ಮಾಡಾಳ್ ಜಾತ್ರೆ ಸ್ವಲ್ಪ ವೆರೈಟಿ ಐಟಮ್ಸ್
ಇರ್ತಿತ್ತು. ಬಟ್ ಈ ಸಲ ನಂಗೆ ಅನ್ನಿಸ್ಲಿಲ್ಲ. ಮಾಮೂಲಿ ಎಲ್ಲ ಜಾತ್ರೆಗಳಲ್ಲೂ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇತ್ತು. ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ಲ ಜಾಡಿಗಳು ನೋಡಿದ್ರು. ಜಾಡಿ ಮೇಲೆ ಅವ್ರಿಗೆಲ್ಲ ಕಣ್ಣು ಬಿತ್ತು. ಅದನ್ನು ಶಾಪಿಂಗ್ ಮಾಡೋಣ ಅಂಥೇಳಿ ಎಲ್ಲ ಅಂಗಡಿಗಳಲ್ಲೂ ಕೇಳ್ತಾಯಿದ್ರು, ಅದೆಷ್ಟು ಇದೆಷ್ಟು ಕಡಿಮೆ ಕೊಡಿ ಅಂತ. ಚೌಕಾಸಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅಲ್ವಾ ಹೆಣ್ಮಕ್ಳು. ಹಂಗಾಗಿ ಚೌಕಾಸಿ ಮಾಡಿ ಕೊನೆಗೂ ನಮ್ಮಮ್ಮ ಇಲ್ಲಿ ಒಂದು ಕಡೆ 2 ಜಾಡಿನ ತಗೊಂಡ್ರು. ನಮ್ಮ ಚಿಕ್ಕಮ್ಮಂಗೆ ಮಾತ್ರ ಇನ್ನೂ ಸಿಕ್ಕಿರಲೇ ಇಲ್ಲ. ಹಂಗೆ ನಮ್ಮ ಚಿಕ್ಕಮ್ಮ ಹುಡುಕ್ತಾನೇ ಇದ್ದರು, ಅಲ್ಲಿ ಕಡಿಮೆ ಸಿಗುತ್ತಾ ಇಲ್ಲಿ ಕಡಿಮೆ ಸಿಗುತ್ತಾ ಅಂತ ಹುಡುಕ್ತಾನೇ ಇದ್ದರು. ಹಾಗೆ ಇಲ್ಲೊಂದು ಅಂಗಡೀಲಿ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ನನಗೆ ಅದೊಂದು ಇಷ್ಟ ಆಯಿತು, ನೋಡೋಣ ಕೇಳೋಣ ಅಂತೇಳಿ ಹೋದೆ. ಅಲ್ಲಿ ಯಾಕೋ ರೇಟ್ ಜಾಸ್ತಿ ಅನ್ನಿಸ್ತು, ಆದರೆ ಐಟಮ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಯುನೀಕಾಗಿತ್ತು. ಜಾಡಿಗಳು ಮತ್ತು ಬೇರೆ ಐಟಮ್ಸ್ ಎಲ್ಲ ಅಲ್ಲಿ ನೋಡೋಣ ಅಂತ ನೋಡ್ತಾಯಿದ್ವಿ. ನಮ್ಮ ಚಿಕ್ಕಮ್ಮನೂ ಅಲ್ಲೂ ಕೂಡ ಕೇಳಿದ್ರು. ಅಲ್ಲೂ ಕೂಡ ಅವರಿಗೆ ರೇಟ್ ಯಾಕೋ ಜಾಸ್ತಿ ಆಯಿತು ಅನ್ನಿಸ್ತು. ಅಲ್ಲೂ ಕೂಡ ಅವ್ರು ತಗೊಳ್ಳಿಲ್ಲ. ನಾನು ತಗೊಳ್ಳೋಣ ಅಂತೇಳಿ ವ್ಯಾಪಾರ ಮಾಡ್ತಾಯಿದ್ದೆ. ಚೆನ್ನಾಗಿತ್ತು, ಪರವಾಗಿಲ್ಲ, ಓಕೆ ಅನ್ನಿಸ್ತು. ಹಾಗಾಗಿ ನಾನು ಒಂದು ತಗೊಂಡೆ. ನಮ್ಮ ಚಿಕ್ಕಮ್ಮ ಮಾತ್ರ ಅಲ್ಲಿ ತಗೊಳ್ಳೇ ಇಲ್ಲ. ಅವರು ಚೌಕಾಸಿ ಮಾಡ್ತಾನೇ ಇದ್ದರು. ಅಂಗಡಿಯವರು ಇಲ್ಲ ಬರಲ್ಲ ಅಂತಲೇ ಇದ್ದರು. ಕೊನೆಗೂ ಅವ್ರಿಗೂ ಇದಕ್ಕೂ ಆಗಲೇ ಇಲ್ಲ. ವಾಪಸ್ ಬಂದ್ವಿ. ಬಂದು ಮತ್ತೆ ಕಲ್ಯಾಣಿ ಕಡೆ ಹೋಗೋಣ, ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂಥೇಳಿ ಕಲ್ಯಾಣಿ ಕಡೆ ಬಂದ್ವಿ. ನನ್ನ ಮಗಳು ಗೆ ನೀರು ಅದು ಇದೆಲ್ಲ ಇಷ್ಟಲ್ವ, ಹಂಗೆ ಅವಳಿಗೂ ತೋರಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂಥೇಳಿ ಕಲ್ಯಾಣಿ ಕಡೆ ಹೋದ್ವಿ. ಅಲ್ಲಿ ಕಲ್ಯಾಣಿ ತುಂಬಾ ನೀರೆಲ್ಲ ಬಿಟ್ಟಿದ್ರು ಆಲ್ರೆಡಿ. ಬುಧವಾರ ದೇವ್ರನ್ನ ವಿಸರ್ಜನೆ ಮಾಡ್ತಾರೆ, ಸ್ವರ್ಣಗೌರಿನ ವಿಸರ್ಜನೆ ಮಾಡ್ತಾರಂತೆ ಬುಧವಾರ 9 ದಿನಕ್ಕೆ. ಹಾಗಾಗಿ ನೀರೆಲ್ಲ ಫುಲ್ ಇತ್ತು. ಅದು ಪೈಪ್ಲೈನ್ ಮುಖಾಂತರನೋ ಬಿಟ್ಟಿದ್ರು. ನೀರೆಲ್ಲ ಇತ್ತು. ಹೋಗಿ ನಾವು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿದರು. ಹೋಗಿ ನಮಸ್ಕಾರ ಮಾಡಿಕೊಂಡು ನನ್ನ ಮಗಳಿಗೆ ಅಲ್ಲೆಲ್ಲ ತೋರಿಸ್ಕೊಂಡು ಬಂದ್ವಿ ವಾಪಸ್ಸು. ಮತ್ತು ನಾವು ವಾಪಸ್ಸು ರೋಡ್ ಕಡೆ ಹೋಗೋಣ ಅಂಥೇಳಿ ಕಲ್ಯಾಣಿ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬಂದ್ವಿ. ಮತ್ತು ಅಲ್ಲೂ ಕೂಡ ಅಂಗಡಿಗಳೆಲ್ಲ ಓಪನ್ ಇತ್ತು, ಮತ್ತು ಎಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ಹಾಗೇ ನೋಡ್ಕೊಂಡು ಹೋಗೋಣ ಅಂಥೇಳಿ ನಾವು ಮುಂದೆ ಬಂದ್ವಿ. ರೋಡಿಗೆ ಹತ್ರ ಆಗುತ್ತೆ ಇದು ರೋಡು. ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ಅಂಗಡಿಗಳು ಸರ್ಚಿಂಗ್ ಮಾಡ್ತಾನೇ ಇದ್ದರು. ತುಂಬ ಚೆನ್ನಾಗಿದೆ. ಇಲ್ಲೂ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಇನ್ನೂ ಕೆಲವೊಂದು ಓಪನ್ ಆಗಿರಲಿಲ್ಲ, ಕೆಲವೊಂದು ಓಪನ್ ಆಗಿತ್ತು. ಎಲ್ಲ ನೋಡಿಕೊಂಡು ನಾವು ಮಾತಾಡಿಕೊಂಡು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳ್ತಾಯಿದ್ರು. ಬ್ಯಾಗ್ಗಳೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು ಇಲ್ಲಿ. ಅದನ್ನು ನಾನು ನೋಡೋಣ ಅಂತ ಹೋದೆ. ನನಗೆ ಯಾಕೋ ಬೇಡ ಅನ್ನಿಸ್ತು, ಮತ್ತು ನಾನು ತಗೊಳ್ಳಿಲ್ಲ. ಅಮ್ಮ ನೋಡ್ತಾಯಿದ್ರು. ಅವೆಲ್ಲ ನೋಡಿಕೊಂಡು ಕೊನೆಗೂ ನಮ್ಮ ಚಿಕ್ಕಮ್ಮಂಗೆ ಇಲ್ಲಿ ಇನ್ನೊಂದು ಜಾಡಿ ಅಂಗಡಿ ಸಿಕ್ಕೇ ಬಿಡ್ತು. ಅವರು ಅವ್ರ ರೇಟಿಗೇನೋ ಕೊಟ್ಟರು ಅಂತೇಳಿ ಇಲ್ಲಿ ಒಂದು 3-4 ಜಾಡಿನ ಆಂಟಿ ತಗೊಂಡ್ರು. ಕೊನೆಗೆ ಅವ್ರಿಗೆ ಖುಷಿ ಏನಪ್ಪ ಅಂದರೆ ನನ್ನ ರೇಟಿಗೆ ಕೊಟ್ಬಿಟ್ರು. 50 ರೂಪಾಯಿ ಉಳಿಸ್ಬಿಟ್ಟೆ ಅಂತ ಖುಷಿಯಾಗಿ ತಗೊತಾಯಿದ್ರು. ಅದೆಲ್ಲದಕ್ಕಿಂತ ದೊಡ್ಡ ಟಾಸ್ಕ್ ನನಗೆಲ್ಲರೂ ಹೊರಗಡೆ ಹೋದಾಗ ಅಂದರೆ ಅದು ನನ್ನ ಮಗಳನ್ನ ಸುಧಾರಿಸೋದೇ ನನಗೆ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಡುತ್ತೆ. ಅವಳು ಏನು ಎಲ್ಲದನ್ನು ತೆಗ್ದು ಎಸಿತಾ ಇದ್ಲು. ಅಂಗಡಿಯವರು ಅದು ಹಂಗಾಗುತ್ತೆ ಇದು ಹಿಂಗಾಗುತ್ತೆ ಅಂತ ಬೈತಾಯಿದ್ರು. ಅವಳನ್ನ ಹಿಡಿಯೋದೇ ಕಷ್ಟ ಆಗೋಗ್ಬಿಟ್ಟಿತ್ತು. ಎಷ್ಟೊತ್ತಿಗೆ ಕಾರ್ ಹತ್ರ ಹೋಗ್ತೀವಪ್ಪ ಅನ್ನಿಸ್ತಿತ್ತು, ಹಂಗೆ ಮಾಡ್ತಿದ್ಲು ಅವಳು. ಕೊನೆಗೂ ಚಿಕ್ಕಮ್ಮ ತಗೊಂಡ್ಮೇಲೆ ನಾವು ಬೇಗ ಹೋಗ್ಬಿಡೋಣ ಅಂತ ಕರಿತಾಯಿದ್ದೆ. ನಮ್ಮನೆಯವರು ಮುಗೀತಾ ಅಂತೇಳಿ ಫೋನ್ ಮಾಡ್ತಾಯಿದ್ರು. ಹಾಗಾಗಿ ಎಲ್ಲ ತಗೊಂಡಿದ್ದಾಯಿತು. ಮತ್ತು ಇನ್ನೇನು ಪರ್ಚೇಸಿಂಗ್ ಹೋಗಲಿಲ್ಲ. ಇದು ಮೇನ್ ರೋಡ್ಗೆ ಲಿಂಕ್ ಆಯಿತು ರೋಡು. ಅಲ್ಲಿಗೆ ಬಂದ್ವಿ. ನಮ್ಮನೆಯವ್ರಿಗೆ ಫೋನ್ ಮಾಡೋಣ ಅಂತೇಳಿ. ಅವರು ಪಾರ್ಕಿಂಗಲ್ಲಿ ಗಾಡಿನ ಪಾರ್ಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಅದು ಪಾರ್ಕಿಂಗ್ ಸ್ವಲ್ಪ ಮುಂದೆ ಇತ್ತು. ತುಂಬ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆನೇ ಮಾಡಿದ್ದಾರೆ. ಆದರೂ ಕೂಡ ಈ ಜನಗಳು ರೋಡ್ ಸೈಡಲ್ಲೆಲ್ಲ ಗಾಡಿ ನಿಲ್ಲಿಸೇ ಇದ್ದಾರೆ. ಈ ಗಾಡಿಗಳೆಲ್ಲ ಇಕ್ಕಟ್ಟಾಗಬಾರ್ದು ಜನಗಳಿಗೆ ಅಂತ ಹೇಳಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೂ ಕೂಡ ಅಲ್ಲಿಗೆ ಹೋಗಲ್ಲ ಜನಗಳು. ಹಾಗೆ ಮೇನ್ ರೋಡಿಗೆ ಬಂದ್ವಿ. ಇಲ್ಲಿ ಪುರಿ ಅಂಗಡಿ ನೋಡಿದ್ವಿ. ನನಗೆ ಜಾತ್ರೆಯಲ್ಲಿ ಪುರಿ ಖಾರ ತಗೋಬೇಕು ತಿನ್ನಬೇಕು ಅಂದರೆ ತುಂಬ ಇಷ್ಟ. ಯಾಕೆಂದರೆ ಅದಕ್ಕೆ ಬತಾಸು ಅದೆಲ್ಲ ಹಾಕ್ತಾರಲ್ವ, ಚೆನ್ನಾಗಿರುತ್ತೆ. ಜಾತ್ರೆ ಅಂದಮೇಲೆ ಖಾರ ಪುರಿ ತಗೊಂಡು ಹೋಗದೇ ಇದ್ದರೆ ಹೆಂಗೆ ಅಂತೇಳಿ ನನ್ನ ಮಗಳು ಬೇರೆ ತಗೊಳ್ಳೋಣ ಅಂತ ಇದು ಮಾಡ್ತಾಯಿದ್ಲು. ಹಂಗಾಗಿ ನಾವು ಜಾತ್ರೆಯಲ್ಲಿ ಪುರಿ ಎಲ್ಲ ತಗೊಂಡ್ವಿ. ನಮ್ಮನೆಯವರು ಅಷ್ಟೊತ್ತಿಗೆ ಬಂದರು. ನಾವು ಅಲ್ಲಿಂದ ಹೊರಟ್ವಿ. ಮತ್ತು ಅದೇ ರೋಡಲ್ಲೇ ನಾವು ಹೊರಟ್ವಿ. ಹಂಗೆ ಹೋಗ್ಬಿಡೋಣ, ರೋಡ್ ಚೆನ್ನಾಗಿದೆ, ಬೇಗ ಹೋಗ್ತೀವಿ ಅಂತೇಳಿ ನಮ್ಮನೆಯವ್ರೂ ಹಂಗೆ ಹೋಗೋಣ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹೋದ್ವಿ. ತಿಂಡಿಗೆಲ್ಲ ನಿಲ್ಲಿಸಲಿಲ್ಲ. ಇನ್ನೂ 7:15 ಏನೋ ಆಗಿತ್ತು ಅನಿಸುತ್ತೆ ಅಲ್ಲಿ ನಾವು ಹೊರಟಾಗ. ಹಂಗಾಗಿ ತಿಂಡಿ ಟೈಮ್ ಏನು ಆಗಿರಲಿಲ್ವಲ್ಲ ಇನ್ನು. ಬೇಗ ಮನೆಗೆ ಹೋಗ್ಬಿಡೋಣ, ಇಲ್ಲ ಮಧ್ಯೆ ಎಲ್ಲಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ಅದೇ ರೋಡಲ್ಲೇ ಹೊರಟ್ವಿ. ನೋಡಿ, ಇದು ಲೆಫ್ಟಿಗೆ ಹೋದರೆ ಇದು ಬಾಣಾವರಕ್ಕೆ ಹೋಗುತ್ತೆ.
ಮತ್ತು ರೈಟಿಗೆ ನಾವು ಬಂದ್ವಿ ಹುಳಿಯಾರು ರೋಡ್ಗೆ. ಮತ್ತು ಯಾವ ರೋಡಲ್ಲಿ ಹೋಗಿದ್ವೋ ಅದೇ ರೋಡಲ್ಲೇ. ರೋಡ್ ಚೆನ್ನಾಗಿತ್ತಲ್ವ, ಮತ್ತು ಬೇರೆ ಆ ಕಡೆಯಿಂದ ಇನ್ನೇನು ಅಂತೇಳಿ ಮತ್ತು ಹಿಂಗೆ ಬಂದ್ವಿ, ಹೊರಟ್ವಿ. ಹಂಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ನಾನು ಹೇಳ್ತಾಯಿದ್ದೆ ಇಲ್ಲೇ ದೊಡ್ಡಣೆಗೆರೆಯಿಂದ ಗವಿರಂಗಪುರ ಬೆಟ್ಟಕ್ಕೆ ಹೋಗ್ಬೋದು ಅಂತ ಅಮ್ಮಂಗೂ ಚಿಕ್ಕಮ್ಮಂಗೂ ನಾನು ಹೇಳ್ತಾ ಇದ್ದೆ. ಅಷ್ಟರಲ್ಲಿ ದೊಡ್ಡಣೆಗೆರೆನೂ ಬಂತು. ಅಲ್ಲಿ ಇಲ್ಲೇ ಲೆಫ್ಟ್ ಹೋಗಬೇಕು ಅಂತ ಹೇಳ್ತಾ ಇದ್ದೆ. ನಮ್ಮನೆಯವರು ಸಡನ್ನಾಗಿ ನಾವೇನು ಹೋಗೋ ಪ್ಲ್ಯಾನ್ ಏನು ಇಟ್ಕೊಂಡಿರಲಿಲ್ಲ ಅಲ್ಲಿಗೆ. ನಮ್ಮನೆಯವರು ಹೆಂಗೂ ಬಂದಿದ್ವಲ್ವ, ಇನ್ನೂ ಟೈಮ್ ಇತ್ತು, 7:45 8 ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ. ಹೆಂಗೂ ಇಲ್ಲೇ ಬಂದಿದ್ದೀವಲ್ವ, ಅಲ್ಲಿಗೂ ಹೋಗಿ ಬಂದುಬಿಡ್ರಿ, ಕರ್ಕೊಂಡೋಗ್ತೀನಿ ಅಂತೇಳಿ ಅಲ್ಲಿಗೂ ಕರ್ಕೊಂಡೋದ್ರು. ಇದು ದೊಡ್ಡಣೆಗೆರೆ, ಇಲ್ಲಿಂದ ಒಂದು 3 ಕಿಲೋಮೀಟ್ರೇನೋ ಆಗುತ್ತೆ ಅನಿಸುತ್ತೆ ಒಳಗಡೆ ಬೆಟ್ಟಕ್ಕೆ ಹೋಗೋದು ದಾರಿ. ಹಾಗಾಗಿ ಗವಿರಂಗಾಪುರಕ್ಕೆ ಹೋದ್ವಿ, ಕರ್ಕೊಂಡೋದ್ರು. ಆ ಕಡೆ ಹೋದ್ವಿ. ಇನ್ನೊಂದು ರೂಟಲ್ಲಿ ಹೋದರೆ ಆ ಕಡೆ ಶ್ರೀರಾಮ್ಪುರ ಕಡೆಯಿಂದ ಏನೋ ಬರಬೇಕು ಅನಿಸುತ್ತೆ, ಹೆಗ್ಗೆರೆ ಶ್ರೀರಾಮ್ಪುರ ಕಡೆಯಿಂದ. ನಾವು ಮಾಮೂಲಿ ಯಾವಾಗಲೂ ಹಂಗಿಂದನೇ ಹೋಗ್ತಾ ಇದ್ದಿದ್ದು. ಈಗ ಈ ರೋಡಲ್ಲಿ ಬಂದ್ವಲ್ವ, ಇಲ್ಲಿ ಹೋದರೆ ಇಲ್ಲಿಂದನೂ ಹತ್ರನೇ 3 ಕಿಲೋಮೀಟ್ರು ಅಂತ ನಾನು ಹೇಳ್ತಾಯಿದ್ದೆ. ನಮ್ಮ ಚಿಕ್ಕಮ್ಮಂಗೂ ಅವ್ರಿಗೂ ಎಲ್ಲ ಗೊತ್ತಿರಲಿಲ್ಲ. ಹೌದಾ, ಅಷ್ಟೊಂದು ಹತ್ರ ಇತ್ತಾ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮನೆಯವರು ಹೋಗೋಣ ಅತ್ಲಾಗೆ ಅಂತೇಳಿ ಹೋದ್ವಿ, ಇನ್ನೇನು ಹತ್ರ ಅಲ್ವಾ ಅಂತ. ಅಲ್ಲಿಗೂ ಬಂದ್ವಿ. ನೋಡಿ, ಇದೆ ಗವಿರಂಗ ಸ್ವಾಮಿ ಬೆಟ್ಟ. ಅಲ್ಲೂ ಸಂಡೇ ಅಲ್ವಾ, ಅಲ್ಲೂ ಸ್ವಲ್ಪ ಜನಗಳು ಬರ್ತಾ ಇದ್ದರು. ಅವಾಗವಾಗ ಇನ್ನೂ ಸ್ಟಾರ್ಟ್ ಆಗ್ತಾ ಇತ್ತು. ಯಾರ್ಯಾರೋ ದೇವರು ಅದು ಇದು ಎಲ್ಲ ಮಾಡಿದರು ಅನಿಸುತ್ತೆ. ತುಂಬ ವೆಹಿಕಲ್ಸು ಇತ್ತು ಅಲ್ಲಿ. ಮತ್ತು ನಾವು ದೇವಸ್ಥಾನ ಇಷ್ಟು ಬೇಗ ಓಪನ್ ಆಗಿರುತ್ತೋ ಇಲ್ವೋ ಅಂತ ಅನ್ಕೊಂತಿದ್ವಿ. ನಮ್ಮ ಮನೆಯವ್ರು ಓಪನ್ ಆಗಲಿಲ್ಲ ಅಂದರೆ ನಮಸ್ಕಾರ ಮಾಡ್ಕೊಂಡು ಬನ್ನಿರಿ, ಹೆಂಗೂ ಬಂದುಬಿಟ್ಟಿದ್ದೀವಿ ಅಂತೇಳಿ ಹೇಳ್ತಾಯಿದ್ರು. ಸರಿ ಹಂಗೆ ಮಾಡೋಣ ಅಂತ ಅಂದ್ಕೊತಿದ್ವಿ. ಮತ್ತು ಸಂಡೇ ಬೇರೆ ಅಲ್ವಾ, ಓಪನ್ ಇರುತ್ತೆ, ಯಾರ್ಯಾರು ದೇವ್ರು ಬೇರೆ ಮಾಡ್ತಾಯಿದ್ರು ಅಲ್ಲಿ. ಹಂಗಾಗಿ ಓಪನ್ ಇರ್ಬೋದು, ಬೆಳಗ್ಗೆ ಪೂಜೆ ಇರ್ಬೋದು ಅಂತ ಅಂದ್ಕೊಂಡು ಹೋದ್ವಿ. ನೋಡೋಣ, ಇಲ್ಲ ಅಂದರೆ ನಮಸ್ಕಾರ ಮಾಡ್ಕೊಂಡು ಬಂದ್ರಾಗುತ್ತೆ ಅಂತೇಳಿ ಹೋದ್ವಿ ನಾವು. ನೋಡಿ, ಇದು ಹೆಗ್ಗೆರೆ ಕಡೆಯಿಂದ ಬರೋ ರೋಡು. ಮಾಮೂಲಿ ನಾವು ಯಾವಾಗಲೂ ಇದೇ ರೋಡಲ್ಲೇ ಬರ್ತಿದ್ದಿದ್ದು. ಈ ಸಲನೇ ಫಸ್ಟ್ ಟೈಮು ಈ ಕಡೆಯಿಂದ ಬಂದಿದ್ದು. ಇದು ಎಂಟ್ರೆನ್ಸು. ನಮ್ಮನೆಯವರು ನೀವು ಇಲ್ಲಿಂದ ಅಲ್ಲಿಗೆ ಪಾಪು ಎಲ್ಲ ಕರ್ಕೊಂಡು ಹತ್ತಕ್ಕಾಗಲ್ಲ ಅಂತೇಳಿ ಇಲ್ಲೇನು ನಿಲ್ಲಿಸಲಿಲ್ಲ ನಾವು. ಮತ್ತು ಆ ಕಡೆಯಿಂದ ಇನ್ನೊಂದು ರೋಡಲ್ಲಿ ಬೆಟ್ಟದ ಮೇಲೆ ಅರ್ಧಕ್ಕೆ ಹೋಗುತ್ತಲ್ವ, ಆ ರೋಡಲ್ಲಿ ಕರ್ಕೊಂಡೋದ್ರು. ಆ ರೋಡಲ್ಲಿ ನಾನು ಯಾವತ್ತೂ ಹೋಗಿರಲಿಲ್ಲ. ಯಾವಾಗಲೂ ನಾವು ಹೋದಾಗೆಲ್ಲ ಬೆಟ್ಟ ಇದು ಮೆಟ್ಲು ಹತ್ಕೊಂಡೇ ಹೋಗ್ತಿದ್ದಿದ್ದು. ಇಲ್ಲಿ ಈ ರೋಡಲ್ಲಿ ಇವತ್ತೇ ಬಂದಿದ್ದು. ಪಾಪು ಇದಿಲ್ಲಲ್ವ, ಹಂಗಾಗಿ ಲೇಟ್ ಆಗುತ್ತೆ, ಹತ್ತಕ್ಕಾಗಲ್ಲ ಅವಳನ್ನ ಕರ್ಕೊಂಡು ಅಂತೇಳಿ ಈ ರೋಡಲ್ಲಿ ಬಂದ್ವಿ. ಇಲ್ಲಿಂದ ಮತ್ತೆ ಲೆಫ್ಟಿಗೆ ಹೋದರೆ ಬೆಟ್ಟದ ಮೇಲೆ ಹೋಗುತ್ತೆ. ಕಾರ್ಗಳೆಲ್ಲ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನೋಡಿ, ಇಲ್ಲಿ ಲೆಫ್ಟ್ ತಗೊಂಡ್ವಿ. ಅಲ್ಲಿ ಸುಮಾರು ಇತ್ತು ವೆಹಿಕಲ್ಸ್ ಆಲ್ರೆಡಿ. ಆವಾಗ ಗೊತ್ತಾಯಿತು ಮೋಸ್ಟ್ಲಿ ಹೋಗಿ ತೆಗ್ದಿರ್ತಾರೆ, ಬಾಗಿಲು ಓಪನ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಂದ್ವಿ ನೋಡಿ ಇಲ್ಲಿಗೆ. ಇಲ್ಲಿಂದ ಏನು ತುಂಬ ದೂರ ಏನಾಗಲ್ಲ, ಹತ್ರನೇ ಆಗುತ್ತೆ. ನೋಡಿ, ಇಲ್ಲಿ ಒಂದು 3-4 ವೆಹಿಕಲ್ಸ್ ಅಲ್ಲೇ ಪಾರ್ಕ್ ಮಾಡಿದರು. ಅರ್ಧ ಅಲ್ಲ, ಮುಕ್ಕಾಲು ಭಾಗಕ್ಕೆ ಬರ್ತೀವಿ ಅನಿಸುತ್ತೆ. ಮೆಟ್ಲು ಹತ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿಂದ ಸ್ವಲ್ಪ ಮೆಟ್ಲಷ್ಟೇ ಇರೋದು. ಇಲ್ಲಿಂದನೂ ಹತ್ತಬೇಕು, ಆದರೆ ತುಂಬ ಮೆಟ್ಲೇನಿಲ್ಲ. 1-2 ಕಡೆ ಏನೋ ಮೆಟ್ಲಿದೆ ಅನಿಸುತ್ತೆ ಅಷ್ಟೇ. ನಾವು ಇಲ್ಲೇ ಗಾಡಿನೆಲ್ಲ ನಿಲ್ಲಿಸಿ ನಮ್ಮನೆಯವರು ಹೋಗ್ರಿ ಅಂತ ಅಂದರು. ನಾವು ಹೋಗಿ ಬರೋಣ ಅತ್ಲಾಗ ಬೇಗ ಅಂತೇಳಿ ಹೋದ್ವಿ. ನೋಡಿ, ಜನ ಅಂತೂ ಇರಲೇ ಇಲ್ಲ, ಫುಲ್ ಖಾಲಿ ಇತ್ತು. ಮಾಮೂಲಿ ದಿನದಲ್ಲೆಲ್ಲ ರಶ್ ಇರ್ತಿತ್ತು. ಇವತ್ತು ಸಂಡೇ ಆದ್ರೂ ಏನು ಅಷ್ಟೊಂದು ಜನ ಏನು ಕಾಣಿಸ್ಲಿಲ್ಲ. ಇದು ನೋಡಿ, ಕೆಳಗಡೆಯಿಂದ ಮಾಮೂಲಿ ಬೆಟ್ಟ ಹತ್ಕೊಂಡು ಬರ್ತೀವಲ್ವ, ಆ ಜಾಗ ಮೆಟ್ಲು ಹತ್ಕೊಂಡು ಬರ್ತೀವಲ್ಲ, ಅಲ್ಲಿಂದ ಬಂದು ಇಲ್ಲಿಗೆ ಲಿಂಕ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಬಲಗಡೆ ಹೋದರೆ ಅದು ದೇವಸ್ಥಾನ. ತುಂಬ ಏನು ಜಾಸ್ತಿ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಆಗದೇ ಇರೋರು, ವಯಸ್ಸಾಗಿರೋರು, ಹತ್ತಕ್ಕಾಗದೇ ಇರೋರು ಎಲ್ಲ ಈ ರೋಡಲ್ಲೇ ಬಂದು ಹಿಂಗಿಂದ ಹತ್ಬೋದು ಈಸಿಯಾಗಿ. ಬೇಗ ಒಂದು 5 ಮಿನಿಟ್ಸ್ ಅಷ್ಟೇ ಹತ್ಬೋದು. ಹೋದ್ವಿ ನಾವು. ಜನ ಅಂತೂ ಒಬ್ಬರು ಕಾಣಿಸ್ತಾನೆ ಇರಲಿಲ್ಲ. ನಾವೇ ಇದ್ದಿದ್ದು. ಆಲ್ರೆಡಿ ಮೇಲೆ ಹೋಗಿದ್ರು. ನಾವು ಹೋದಾಗ ಯಾರೂ ಓಡಾಡ್ತಿರ್ಲಿಲ್ಲ. ಅಲ್ಲಿ ಪೂಜಾರು ಬಂದಿರಲಿಲ್ಲ, ಇನ್ನು ವೆಯ್ಟ್ ಮಾಡ್ತಾ ಕೂತಿದ್ರು ಎಲ್ಲರೂ. ನನ್ನ ಮಗಳನ್ನ ಕರ್ಕೊಂಡು ಅವಳನ್ನ ಹತ್ಸಿ ಹೋಗೋ ಅಷ್ಟರಲ್ಲಿ ಆಯಿತು ಒಂದು 10 ಮಿನಿಟ್ಸು. ನೋಡಿ, ಇದೇ ದೇವಸ್ಥಾನ. ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಪೂಜಾರರು ಬಂದಿರಲಿಲ್ಲ. ಮತ್ತು ದೇವಸ್ಥಾನ ಅದು ಮೇನ್ ಬಾಗಿಲು ಓಪನ್ ಆಗಿರಲಿಲ್ಲ. ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ನಾವು ಹೋದ್ವಿ. ನಾವು ಹೋಗಿ ನಿಂತ್ಕೊಂಡ್ವಿ. ಅವರು ಓಪನ್ ಮಾಡೇ ಬಿಟ್ಟರು. ನಾವು ವೆಯ್ಟ್ ಮಾಡೋಣ, ಒಂದು ಅರ್ಧ ಗಂಟೆ ಆದರೆ ವೆಯ್ಟ್ ಮಾಡೋಣ ಅಂತೇಳಿ ನಾವು ಅಂದ್ಕೊತಿದ್ವಿ.
ಅಷ್ಟರಲ್ಲಿ ಓಪನ್ ಆಗೇ ಬಿಡ್ತು. ಇಷ್ಟೇ ಜನ ಇದ್ದಿದ್ದು, ಒಂದು 15 ಜನ ಇದ್ದರು ಅನಿಸುತ್ತೆ ಅಷ್ಟೇ. ಅಷ್ಟರಲ್ಲಿ ಪೂಜಾರು ಬಂದರು ಅಂತೇಳಿ ಅವರು ಓಪನ್ ಮಾಡಿದ್ರು. ಇದು ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಬೆಳಗ್ಗೆನೇ ವೆದರು ತುಂಬ ಚೆನ್ನಾಗಿತ್ತು. ಸಣ್ಣಗೆ ಸೊನೆನೂ ಬರ್ತಾ ಇತ್ತು. ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ, ಇದು ಒಳಗಡೆ ಬಂದ್ವಿ. ಆದರೆ ಒಳಗಡೆ ಫೋಟೋಸು ಅದು ಎಲ್ಲ ತೆಗಿಯೋ ಥರ ಏನೂ ಇರಲಿಲ್ಲ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಇನ್ನೂ ಅಲಂಕಾರ ಎಲ್ಲ ಮಾಡಿರಲಿಲ್ಲ. ನಾವು ದರ್ಶನ ಮಾಡಿಕೊಂಡು ಹೊರಟ್ಬಿಟ್ವಿ. ನಾವು ಕೂತ್ಕೊಳ್ಳೋಕ್ಕೆ ಲೇಟಾಗಿಬಿಡುತ್ತೆ ಇನ್ನು ಅಂತೇಳಿ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ, ಹೋಗೋಣ ಅಂತೇಳಿ. ನೋಡಿ, ಇದು ಈ ಕಡೆ ಹೋದರೆ ಒಂದು ಯಾವುದೋ ದೇವಸ್ಥಾನ ಇದೆಯಂತೆ. ಆ ಕಡೆಯಿಂದ ಮೆಟ್ಲತ್ತಿ ಹೋದರೆ ನಮ್ಮಮ್ಮ ಅದನ್ನೆಲ್ಲ ನೋಡ್ತಾ ಇದ್ರು, ಅಲ್ಲಿ ಯಾವುದು ಇಲ್ಲಿ ಯಾವುದು ಅಂತ ನೋಡಿಕೊಂಡು. ನಮ್ಮನೆಯವರು ಫೋನ್ ಮಾಡ್ತಾಯಿದ್ರು, ಆಯಿತಾ ಅಂತೇಳಿ. ಆಗಲಿಲ್ಲ ಅಂದರೆ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ಇಲ್ಲ ಆಯಿತು ಹೊರಟ್ವಿ ಅಂತೇಳಿ ಹೊರಟ್ವಿ ನಾವು. ಇದು ದೇವಸ್ಥಾನದ ಮೇಲ್ಗಡೆಯಿಂದ ಇಷ್ಟೇ ಮೆಟ್ಲತ್ತಿದ್ದು ನಾವು. ಯಾರಾದರೂ ವಯಸ್ಸಾಗಿರೋರು ಆಗದೇ ಇರೋರು ಇದ್ದರೆ ಈ ರೋಡಲ್ಲಿ ಬಂದು ಹೋಗ್ಬೋದು. ಹತ್ರ ಆಗುತ್ತೆ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನನ್ನ ಮಗಳನ್ನ ಎತ್ಕೊಂಡು ಇಲ್ಲಿ ಮೆಟ್ಲು ಇಳಿಬೇಕಾಗಿತ್ತು, ಅವಳು ಇಳಿತಾ ಇರಲಿಲ್ಲ. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ಕೊಳ್ದೆ ಈ ದೇವಸ್ಥಾನಕ್ಕೆ ನಾವು ಹೋದ್ವಿ. ಅಂದ್ಕೊಂಡೇ ಇರಲಿಲ್ಲ ಅಲ್ಲಿಗೆ ಹೋಗಬೇಕು ಅಂತ. ನೆಕ್ಸ್ಟ್ ಯಾವಾಗಾದರೂ ಹೋಗಬೇಕು, ಇಲ್ಲೇ ತುಂಬ ದಿನ ಆಯಿತು ಹೋಗಿ, ಇಲ್ಲಿ ಹೋಗಬೇಕು, ಹತ್ರ ಆಗುತ್ತೆ ಅಂತ ಹೇಳ್ತಿದ್ದೆ. ಸಡನ್ಲಿ ನಮ್ಮನೆಯವರು ಹೋಗೋಣ ಬನ್ನಿರಿ ಅಂತೇಳಿ ಕರ್ಕೊಂಡು ಬಂದರು. ಸರಿ ಹೊರಡೋಣ, ಮುಗೀತಲ್ಲ ಎಲ್ಲ ಅಂತ ಅಂದ್ಕೊತಿದ್ವಿ. ನನ್ನ ಮಗಳು ನನ್ನ ಫೋಟೋ ತೆಗಿಬೇಕಂತೆ. ಅವಳಿಗೆ ಫೋಟೋ ತೆಗಿ ಅಂತೇಳಿ ಶ್ರೀಹರಿನ ಕೇಳ್ತಾ ಇದ್ಲು. ಅವಳು ಬರೋಕ್ಕೆ ರೆಡಿ ಇರಲಿಲ್ಲ, ಹೊರಡೋಕ್ಕೆ ರೆಡಿ ಇರಲಿಲ್ಲ. ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಕಲ್ಲುಗಳೆಲ್ಲ ಹಾಕಿದ್ರಲ್ಲ, ಅಲ್ಲೆಲ್ಲ ಹೋಗಿ ಕೂತ್ಕೊತೀನಿ, ಫೋಟೋ ತೆಗಿ ಅಂತೇಳಿ ಅಣ್ಣ ಫೋಟೋ ತೆಗಿ ಅಂತ ಹೇಳ್ತಾಯಿದ್ಲು. ಅವಳನ್ನ ಸಮಾಧಾನ ಮಾಡಿಕೊಂಡು ಅವಳಿಗೆ ಫೋಟೋಸ್ ಎಲ್ಲ ತೆಗೆದು, ಅವಳಿಗೆ ಎಷ್ಟು ಫೋಟೋ ತೆಗೆದ್ರೂ ಇಲ್ಲ ತೆಗಿ ಅಂತ ಹೇಳ್ತಾಯಿದ್ಲು. ಆಟಾಡ್ತಾಯಿದ್ಲು. ಅವಳಿಗೆ ಚೆನ್ನಾಗಿತ್ತು ಅಲ್ಲಿ ಆಟಾಡೋಕ್ಕೆಲ್ಲ. ಹಾಗಾಗಿ ಅವಳಿಗೂ ಫೋಟೋಸ್ ಎಲ್ಲ ತೆಗೆದು ಸಮಾಧಾನ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಹೊರಟ್ವಿ ಅಲ್ಲಿಂದ. ಇನ್ನೇನು ಸೀದಾ ಊರಿಗೇನೆ ಇವಾಗ ಹೊರಟ್ವಿ ಅಲ್ಲಿಂದ. ಮಧ್ಯ ಎಲ್ಲರೂ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಯಾಕೋ ಎಲ್ಲರೂ ಇನ್ನೂ ಹಶ್ವಾಗಿಲ್ಲ ಅಂತಂದ್ರಲ್ವ. ಹಂಗಾಗಿ ಬೇಗನೆ 9:15 9:30 ಮನೇಲೇ ಇರ್ತೀವಿ, ಮನೆಗೆ ಹೋಗ್ಬಿಟ್ಟು ತಿಂಡಿ ತಿನ್ನೋಣ ಅಂತೇಳಿ ಹೊರಟ್ವಿ. ಮಧ್ಯ ಹೊಲ ಎಲ್ಲ ಇತ್ತಲ್ವ, ಚೆನ್ನಾಗಿತ್ತು. ಅಲ್ಲಿ ನನ್ನ ಮಗಳಿಗೆ ಫೋಟೋಸ್ ತೆಗಿಯೋಣ, ವಿಡಿಯೋ ಮಾಡೋಣ ಅಂತೇಳಿ ನಿಲ್ಲಿಸಿದ್ವಿ. ಅವಳಿಗೂ ಖುಷಿ ಆಗ್ಬಿಡ್ತು ಇದೆಲ್ಲ ನೋಡಿ. ಅಪರೂಪಕ್ಕೆ ಈ ಥರದ್ದೆಲ್ಲ ನೋಡ್ತಾಳಲ್ವ, ಹಂಗಾಗಿ ಖುಷಿ ಪಡ್ತಿದ್ಲು. ಅವಳಿಗೂ ಖುಷಿ ಆಗುತ್ತೆ ಅಂತೇಳಿ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗೆದು ಮತ್ತೆ ಅಲ್ಲಿಂದ ಹೊರಟ್ವಿ ನಾವು. ಮತ್ತೆ ಅದೇ ದೊಡ್ಡಣ್ಣಗೆರೆಗೆ ಬಂದು ಅಲ್ಲಿಂದ ಹುಳಿಯ ರೂಟಲ್ಲಿ ಬಂದ್ವಿ. ಇದು ದೊಡ್ಡಣ್ಣಗೆರೆ. ಇಲ್ಲಿಂದ ಮತ್ತೆ ಅದೇ ರೋಡಲ್ಲೇ ಬಂದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಜರ್ನಿ ಮಾಡ್ದಂಗೆ ಅನಿಸಲ್ಲ. ನಾವು ಮಾಮೂಲಿ ಆ ರೋಡ, ಇಲ್ಲಿ ಹಂದಿನಕೆರೆ ರೋಡಲ್ಲಿ ಹೋಗಿದ್ರಂತೂ ತುಂಬ ರೋಡ್ ಹಾಳಾಗಿಬಿಟ್ಟಿತ್ತು. ಇಲ್ಲಿ ಬಂದಿದ್ದೇ ಗೊತ್ತಾಗಲಿಲ್ಲ ನಮಗೆ, ಜರ್ನಿ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಅಷ್ಟು ಆರಾಮಾಗಿತ್ತು ರೋಡು. ಯಾರಾದರೂ ಬರೋರಿದ್ದರೆ ಇದೇ ರೋಡಲ್ಲೇ ಓಡಾಡಿ. ಚಿಕ್ಕನಾಯಕನಹಳ್ಳಿಯಿಂದ ಮಾಡಾಳ್ಗೆ ಹೋಗಬೇಕು ಅಂದರೆ ಇದೇ ರೋಡೇ ಬೆಸ್ಟು ಅನ್ನಿಸ್ತು ನಮಗೆ. ನಾವು ಹುಳಿಯಾರ್ಗೆ ಬಂದ್ವಿ. ಹುಳಿಯಾರ್ ರೂಟಲ್ಲೇ ಅಲ್ವಾ ಬಂದ್ವಿ. ಮತ್ತು ಅಲ್ಲೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಕೊಂಡ್ವಿ. ಮತ್ತು ಇವಾಗ ಆಗಲ್ಲ, ಟೈಮ್ ಆಗುತ್ತೆ ಅಂತೇಳಿ ಮತ್ತೆ ಬೇಡ, ಇನ್ನೊಂದು ಸಲ ಬರೋಣ ಅಂತ, ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದು ಹುಳಿಯಾರು, ಕನಕದಾಸ ಸರ್ಕಲ್ಲು. ಅಲ್ಲೇ 8:30 ಆಗಿತ್ತು ಅನಿಸುತ್ತೆ. ನಾವು ಹುಳಿಯಾರಿಗೆ ಬಂದಾಗ 8:30 ಮೇಲೇ ಆಗಿತ್ತು. ನಾವು ಹುಳಿಯಾರಿಗೆ ಬಂದಾಗ ಮತ್ತು ಅಲ್ಲಿಂದ ನಾವು ಊರ ಕಡೆನೇ ಹೊರಟ್ವಿ. ನನ್ನ ಮಗಳಿರೋದ್ರಿಂದ ಜರ್ನಿ ನಮಗೆ ಬೇಜಾರು ಆಗೋದೇ ಇಲ್ಲ. ಅವಳ ಹತ್ರ ಮಾತಾಡಿಕೊಂಡು ಅವಳು ಹಾಗೆ ಹಿಂಗೆ ಅದು ಇದು ತೋರಿಸ್ಕೊಂಡು ಬರ್ತೀವಲ್ವ, ಹಾಗಾಗಿ ಜರ್ನಿ ಮಾಡಿದ್ದೇ ಗೊತ್ತಾಗಲ್ಲ ನಮಗೆ. ಅಷ್ಟರಲ್ಲಿ ನಮ್ಮೂರು ಬಂದೇ ಬಿಡ್ತು. ಇಲ್ಲಿ ನಮ್ಮ ಚಿಕ್ಕಮ್ಮನ ಇಳಿಸೋದಿತ್ತು. ಅವ್ರ ಮನೆ ಇಲ್ಲೇ ಹತ್ರ, ಈ ರೋಡಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಅವರು ನಾನು ಇಲ್ಲೇ ಇಳಿದ್ಬಿಡ್ತೀನಿ, ನನಗೂ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರನ್ನೂ ಇಲ್ಲೇ ಇಳಿಸ್ಬಿಟ್ಟು ಹೋಗೋಣ ಅಂತೇಳಿ ಗಾಡಿ ನಿಲ್ಲಿಸಿದ್ವಿ. ನೋಡಿ, ಇದೇ ನಮ್ಮೂರ ಎಂಟ್ರೆನ್ಸು. ಇಲ್ಲೇ ನಮ್ಮ ಚಿಕ್ಕಮ್ಮವ್ರ ಮನೆ ಇರೋದು. ಇಲ್ಲಿಂದ ಒಳಗಡೆ ಹೋಗಬೇಕು ಅವ್ರ ಮನೆಗೆ. ಹಾಗಾಗಿ ಇಲ್ಲೇ ಗಾಡಿನ ನಿಲ್ಲಿಸಿದ್ವಿ. ಬನ್ನಿರಿ ಅಂತಂದರೆ ಇಲ್ಲ ಅಂತ ಅಂದರು. ಹಾಗಾಗಿ ಇಲ್ಲಿ
ಇಳಿಸ್ಬಿಡೋಣ, ಮತ್ತೆ ಅವ್ರ ಮನೆಯಿಂದ ಇಲ್ಲಿಗೆ ಮತ್ತೆ ವಾಪಸ್ ಬರಬೇಕಾಗುತ್ತೆ ಅಂತೇಳಿ ಅವ್ರನ್ನು ಇಳಿಸೋಗೋಣ ಅಂತೇಳಿ ಗಾಡಿ ನಿಲ್ಲಿಸಿದ್ವಿ. ಆಂಟಿ ಅವ್ರದ್ದು ಲಗೇಜ್ ಎಲ್ಲ ತಗೊಂಡು ಇಳ್ಕೊಂಡ್ರು. ಶ್ರೀಹರಿ ಕೆಳಗಡೆ ಇಳ್ದಿದ್ದ. ಅವ್ನಿಗೆ ಯಾಕೋ ಹುಷಾರಿಲ್ಲ ಅಂತೇಳಿ ಅವನು ಇದು ಮಾಡ್ತಾ ಇದ್ದ. ಆಂಟಿ ಬೇಗ ಬೇಗ ಇಳ್ಕೊಂಡ್ರು. ಅವರು ಲಗೇಜ್ ಇತ್ತಲ್ಲ ಅವ್ರದ್ದೆಲ್ಲ ತಗೊಂಡು ಇಳ್ಕೊಂಡು ನಮ್ಮನ್ನು ಕರೆದ್ರು. ನಾವು ಇಲ್ಲ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿಗೇನು ಹೋಗೋಕ್ಕೆ ಹೋಗಲಿಲ್ಲ. ಸೀದಾ ನಮ್ಮನೆಗೆ ಹೋಗ್ಬಿಡೋಣ ಅಂತೇಳಿ ಅಮ್ಮನೂ ಮನೆಗೆ ಕರ್ಕೊಂಡೋದ್ವಿ. ಅಮ್ಮ ನಾನು ಇಲ್ಲೇ ಇಳ್ಕೊತೀನಿ ಮನೆ ಹತ್ರ ಅಂತ ಅಂತಿದ್ರು. ಅಮ್ಮನೇನು ಇಳಿಸ್ಲಿಲ್ಲ, ಸೀದಾ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡೋಣ ಬೇಗ ಅಂತೇಳಿ ಆಲ್ರೆಡಿ 9:20 9:15 ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲೆಲ್ಲ ಬಂದುಬಿಟ್ಟಿದ್ವಿ ನಾವು. ಇನ್ನೂ ಬೇಗ ಹೋಗಿದ್ರೆ 9 ಗಂಟೆಗೆಲ್ಲ ಮನೇಲೇ ಇರ್ತಿದ್ವಿ. ಲಾಸ್ಟ್ ಟೈಮ್ ನಾವು ಹೋದಾಗ 9 ಗಂಟೆಗೆಲ್ಲ ಮನೇಲೇ ಇದ್ವಿ. ಬರುವಾಗ ನಾವು ಈ ರೂಟಲ್ಲಿ ಬಂದಿದ್ವಲ್ಲ, ಕುಪ್ಪೂರಿಗೆಲ್ಲ ಹೋಗ್ಬಿಟ್ಟು ಬಂದಿದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬಂದಿದ್ವಿ. 9 ಗಂಟೆಗೆಲ್ಲ ಮನೇಲೇ ಇದ್ವಿ. ಈ ಸಲ ಆ ಕಡೆ ಹೋಗ್ಲಿಲ್ವಲ್ಲ, ಹಂಗಾಗಿ ತಿಂಡಿ ಎಲ್ಲ ತಿನ್ನೋಕೆ ಹೋಗಲಿಲ್ಲ. ಇನ್ನೇನು ಮನೆಗೆ ಹೋಗಿ ಮಾಡಿದ್ರಾಗುತ್ತೆ, ಇನ್ನೂ ಟೈಮೇನು ಆಗಿರಲಿಲ್ವಲ್ಲ, ಮಾಮೂಲಿ ತಿಂಡಿ ಟೈಮೇ ಅಲ್ವಾ, ಅಷ್ಟರಲ್ಲಿ ಮಾಡ್ಬೋದು ಅಂತೇಳಿ ನಾವು ನಮ್ಮ ಮನೆಗೆ ಬಂದ್ವಿ. ಇದು ನಮ್ಮನೆ ರೋಡು. ಅಮ್ಮನೂ ಇಳಿಸ್ಲಿಲ್ಲ, ಅಮ್ಮನೂ ನಮ್ಮ ಮನೆಗೇ ಕರ್ಕೊಂಡು ಬಂದ್ವಿ. ತಿಂಡಿ ಮಾಡಿಬಿಟ್ಟು ಆಮೇಲೆ ಹೋಗಲಿ ಅಂತೇಳಿ ಕರ್ಕೊಂಡು ಬಂದ್ವಿ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ. ಧನ್ಯವಾದಗಳು.